RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು? ಹೇಳ್ಕೊಟ್ಟಾರ ಅವರು, ಅಶೋಕಣ್ಣ ಹೇಳ್ಕೊಟ್ಟಾರ ನಿಮ್ಗೆ. ಕೂಚಾಳ ನಿಮ್ ನಾಚಿಕೆ, ನಿಮಗೆ ಮಾನ ಮರ್ಯಾದೆ ಇದ್ರು ಸರಿ. ನಿಮ್ ಯೋಗ್ಯತೆ ಒಟ್ಟು ಬೆಂಕಿ ಹಾಕ. ಮಾನ ಮರ್ಯಾದೆ ಸಿಕ್ಕು ಶಿವಾಸು ಏನೂ ಇಲ್ಲ ಈ ಬಿಜೆಪಿಯವರಿಗೆ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ನಾಯಿಗಳಿಗೆ ಕಡೆ ನೀವು. ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಈ ಬಿಜೆಪಿಯವ್ರು ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಈ ಅಧಿಕಾರಕ್ಕೆ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ವಿಧಾನಸಭೆ ಅಂತಂದ್ರೆ ಏನು? ಅಲ್ಲಿ ಕಾನೂನುಗಳನ್ನು ಮಾತನಾಡ್ತಾರೆ ಅಥವಾ ಕಾನೂನನ್ನು ರಚನೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ, ಜನೋಪಯೋಗಿ ಕೆಲಸಗಳನ್ನು ಮಾಡುವಂಥದ್ದು ಕೆಲಸಗಳನ್ನು ಮಾಡ್ತಾರೆ, ಅಥವಾ ಕುಸ್ತಿಯನ್ನು ಆಡ್ತಾರೆ. 2026 ಫೆಬ್ರವರಿ 4 ಅಂದರೆ ನಿನ್ನೆ ದಿನ ಇದೇ ಕರ್ನಾಟಕ ವಿಧಾನಸಭೆಯಲ್ಲಿ ನಡೆದಿದ್ದು ಪ್ರಜಾಪ್ರಭುತ್ವದ ಅಣಕವೋ ಅಥವಾ ಹಕ್ಕಿನ ಚೀರಾಟವೋ ಅನ್ನೋದು ಒಂದು ಅರ್ಥವೇ ಇಲ್ಲದೆ ಇರೋ ರೀತಿ ನಿನ್ನೆ ದಿನ ಇದೇ ನಮ್ಮ ವಿಧಾನಸಭೆ ಇತ್ತು. ನಿನ್ನೆ ಅರಸೀಕೆರೆ ಶಾಸಕರಾದಂಥ ಶಿವಲಿಂಗೇಗೌಡರು RSS ಮತ್ತು BJP ವಿರುದ್ಧ ಕೇವಲ ವಾಗ್ದಾಳಿಯನ್ನು ನಡೆಸಲಿಲ್ಲ, ಬದಲಾಗಿ ಶಾಖೆಯಲ್ಲಿ ನಿಮಗೆ ಇದನ್ನೇನ ಹೇಳ್ಕೊಟ್ಟಿರುವಂಥದ್ದು ಅಂತ ನೇರವಾಗಿ ಸಿದ್ಧಾಂತದ ಬುಡಕ್ಕೆ ಕೈ ಹಾಕಿದರು. ನಾಯಿ, ಮಂಗ, ಭ್ರಷ್ಟ ತಹಶೀಲ್ದಾರ್ ಹೆಂಡತಿ ಹೀಗೆಲ್ಲ ಅಂತ ಮಾತನಾಡಿ ಸದನದಲ್ಲಿ ತೂರು ಬಂದಂತಹ ಮಾತುಗಳೇನಿದ್ವು ಇವರ ಒಂದು ಬಾಯಿಂದ, ಅವು ಖಂಡಿತ ಸಾಮಾನ್ಯದ್ದಲ್ಲ ಅಂತಲೇ ಹೇಳಬೇಕು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೇವಲ ಆ ಒಂದು ಕೂಗಾಟವನ್ನಷ್ಟೇ ನೋಡೋದಲ್ಲ, ಅದರ ಹಿಂದಿರುವಂಥ ಅಸಲಿ ರಾಜಕೀಯ ಏನು, ಕೇಂದ್ರ ಸರ್ಕಾರದ ಹೊಸ VBG ರಾಮ್ಜಿ ಅನ್ನುವಂಥ ಕಾಯ್ದೆ ಏನಿದೆ ಅದು ನಮ್ಮ ಹಳ್ಳಿಗಳನ್ನು ಹೇಗೆ ಮುಗಿಸ್ತಾ ಬರ್ತಾ ಇದೆ, ಮತ್ತು ಶಿವಲಿಂಗೇಗೌಡರ ಆಕ್ರೋಶದ ಹಿಂದೆ ಇರುವಂಥ ಒಕ್ಕೂಟ ವ್ಯವಸ್ಥೆಯ ಬಿಕ್ಕಟ್ಟೇನು, ಅವರ ಒಂದು ಕಾಳಜಿ ಏನು, ಇವೆಲ್ಲವನ್ನು ಕೂಡ ಎಳೆಯಾಗಿ ಮತ್ತು ಟೀಕಾತ್ಮಕವೂ ಸಹ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಯಾವುದೇ ಜ್ವಾಲಾಮುಖಿ ಸ್ಫೋಟ ಆಗೋಕ್ಕೂ ಮುಂಚೆ ಭೂಮಿಯೊಳಗಡೆ ಒಂದು ರೀತಿ ಪ್ರೆಷರ್ ಅನ್ನುವಂಥದ್ದು ಬಿಲ್ಡ್ ಆಗುತ್ತಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಫೆಬ್ರವರಿ 4 ಘಟನೆ ಏನು ಇದೆಲ್ಲ ನಡೀತು ವಿಧಾನಸಭೆ ಒಳಗಡೆ, ಅಲ್ಲೂ ಸಹ ಈ ಒಂದು ಪ್ರೆಷರ್ ಬಿಲ್ಡ್ ಆಗಿದ್ದು ಖಂಡಿತವಾಗ್ಲೂ ಸತ್ಯ. ಒಂದು ಕಡೆ BJP ಮತ್ತು JDSನ ಅಹೋರಾತ್ರಿ ಧರಣಿ ಮತ್ತು ಅವರ ಆರೋಪ ಏನಪ್ಪ ಅಂತಂದರೆ, ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಬರೋಬ್ಬರಿ 6,000ದಿಂದ 7,000 ಕೋಟಿಗಳು 7,000 ಕೋಟಿ ರೂಪಾಯಿಗಳಷ್ಟು ಲೂಟಿ ನಡೆದಿದೆ ಅಂತ ಹೇಳಿ ಸಚಿವ BR ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತ BJP ಪಟ್ಟು ಹಿಡಿದು ಕೂತಿತ್ತು. ಬಟ್ ಇಲ್ಲಿ ಗಮನಿಸಬೇಕಾದಂಥ ಮುಖ್ಯ ವಿಷಯ ಬೇರೆನೇ ಇದೆ ಸ್ನೇಹಿತರೆ. ಆಡಳಿತ ಪಕ್ಷ ಕಾಂಗ್ರೆಸ್ ಚರ್ಚೆಗೆ ತಂದಿದ್ದು ಒಂದು ಗಂಭೀರವಾದ ವಿಚಾರವನ್ನ, ಅದೇ ಕೇಂದ್ರ ಸರ್ಕಾರ ಹೊಸ ಕಾಯ್ದೆಯನ್ನು ತಂದಿದೆ, VBG ರಾಮ್ಜಿ ಅನ್ನುವಂಥ ಕಾಯ್ದೆ. ಈ ವಿಚಾರವನ್ನು ತಂದರು. ಇದು ಹಳೆ ನರೇಗಾ ಯೋಜನೆಯನ್ನ ಸಮಾಧಿ ಮಾಡಿ ಬಂದಿರತಕ್ಕಂಥ ಹೊಸ ರೂಲ್ಸ್ ಅಷ್ಟೇ ಅಂತ ಹೇಳ್ಬೋದು. ನರೇಗಾ 100 ದಿನ ಗ್ಯಾರಂಟಿ ಕೆಲಸಗಳನ್ನು ಕೊಡ್ತಾ ಇತ್ತು, ಮತ್ತೆ ಕೇಂದ್ರ ಸರ್ಕಾರ 90% ಹಣವನ್ನು ಭರಿಸ್ತಾ ಇತ್ತು. VBG ರಾಮ್ಜಿ ಅನ್ನುವಂಥ ಹೊಸ ಕಾಯ್ದೆ, ಹೊಸ ರೂಲ್ಸ್ ಪ್ರಕಾರ ಕೇಂದ್ರ ಸರ್ಕಾರ ಬರೀ 60% ಅಷ್ಟೇ ಕೊಡುತ್ತೆ, ಉಳಿದಂತೆ 40% ಏನಿದೆ ಅದು ರಾಜ್ಯ ಸರ್ಕಾರಗಳು ಹಾಕಬೇಕಾಗತ್ತೆ. ನೋಡಿ, ಈಗಾಗಲೇ GST ಪಾಲ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾನೆ ಬರ್ತಾ ಇದೆ, ಅನ್ಯಾಯವನ್ನು ಮಾಡ್ತಾನೆ ಬರ್ತಾ ಇದೆ ಇದೇ ಮೋದಿ ಸರ್ಕಾರ. ಅದರ ಮೇಲೆ ಹಳ್ಳಿಯ ಬಡ ಜನ ಏನಿದ್ದಾರೆ ಅವರು ಬದುಕುವಂಥ ನರೇಗಾ ಯೋಜನೆಯ ಒಂದು ಭಾರ ಏನಿದೆ ಅದನ್ನು ಕೂಡ ರಾಜ್ಯದ ಒಂದು ತಲೆಗೆ ಕಟ್ಟುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ನೇರವಾಗಿ ಒಕ್ಕೂಟ ವ್ಯವಸ್ಥೆ ಮೇಲೆ ಮಾಡ್ತಿರುವಂತಹ ದಾಳಿ ಅಲ್ವಾ? ಈ ಒಂದು ಸತ್ಯವನ್ನು ಕೇಳೋದಕ್ಕೆ ಶಿವಲಿಂಗೇಗೌಡರು ಎದ್ದು ನಿಂತಾಗ BJPಯವರು ಮಾಡಿದ್ದೇನು ಗೊತ್ತಾ? ಶಿವಲಿಂಗೇಗೌಡರು ಮೂಲತಃ ಹಳ್ಳಿಯಿಂದ ಬಂದಂಥ ವ್ಯಕ್ತಿ, ಹೈದ ಪ್ಯೂರ್ ಹಳ್ಳಿ ಭಾಷೆಯನ್ನು ಮಾತನಾಡುವಂಥ ಜನ. ಅವರೇನು ಇಂಗ್ಲೀಷ್ನಲ್ಲಿ ಎಕ್ಸ್ಕ್ಯೂಸ್ ಮೀ ಅನ್ನುವಂಥ ಜಾಯಮಾನದವರು ಅಲ್ಲ. ಅವರು ಕೇಂದ್ರ ಸರ್ಕಾರ ಅನ್ನುವಂಥದ್ದು ಬಡವರ ಬಾಯಿಗೆ ಮಣ್ಣು ಹಾಕ್ತಿದೆ ಅಂತ ಮಾತನಾಡೋಕ್ಕೆ ಶುರು ಮಾಡಿದರು. ಆಗ ಸದನದ ಒಂದು ಬಾವಿಯೊಳಗಡೆ ಇದ್ದಂತಹ BJPಗರು, ಅದರಲ್ಲೂ ಸಹ ಯುವ ಶಾಸಕರು ಈ ಗೌಡ್ರನ್ನ ಕಳ್ಳ, ಭ್ರಷ್ಟ ಅಂತ ರೇಗಿಸೋಕೆ ಶುರು ಮಾಡಿದರು. ಆಗ ಗೌಡ್ರು ಸಿಡದೆ ಬಿಟ್ರು. ನೀವು ಮಂಗಗಳ ಥರ ಆಡ್ತಾ ಇದ್ದೀರಿ, ನೀವು ಬಗಳೋದಕ್ಕೆ ನಾಯಿಗಳಲ್ಲ, ಜನಪ್ರತಿನಿಧಿಗಳು, 100 ನಾಯಿಗಳು ಬಂದರೂ ಸಹ ನಾನು ಹೆದರೋದಿಲ್ಲ ಅಂತ ಗುಡುಗಿದ್ರು. ಇಲ್ಲಿ ನಾವು BJPಯ ತಂತ್ರವನ್ನು ಗಮನಿಸಬೇಕು ಸ್ನೇಹಿತರೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಅದು ನರೇಗಾ ರದ್ದಿನ ಬಗ್ಗೆ ಚರ್ಚೆ ನಡೀತಿರುವಂಥ ಒಂದು ಟೈಮಲ್ಲಿ ಇದನ್ನು ಡೈವರ್ಟ್ ಮಾಡೋಕೆ ಅಂತ ಗಲಾಟೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ?
ರಾಜ್ಯಕ್ಕೆ ಬೆಂಕಿ ಬಿದ್ದಿರುವಾಗ ನೀವು ರಾಜಕೀಯ ಮಾಡ್ತಿದ್ದೀರಿ, ನಿಮಗೇನು ಮಾನ ಮರ್ಯಾದೆ ಇದೆಯಾ ಅಂತ ಗೌಡರು ಕೇಳಿದ ಒಂದು ಪ್ರಶ್ನೆಯಲ್ಲಿ ತಪ್ಪೇನಿದೆ? ಶಿವಲಿಂಗೇಗೌಡರ ಮಾತು ಕೇವಲ BJP ಶಾಸಕರಿಗೆ ಸೀಮಿತವಾಗಿರಲಿಲ್ಲ. ಅವರು ನೇರವಾಗಿ BJPಯ ತಾಯಿ ಬೇರಿದೆ RSS ಅನ್ನುವಂಥ ತಾಯಿ ಬೇರನ್ನೇ ಎಳೆದು ತಂದಿಟ್ಟರು. ನೀವು RSS ಶಾಖೆಯಿಂದ ಬಂದಂಥವ್ರು ಅಲ್ಲಿ ನಿಮಗೆ ಕಲಿಸುವಂಥದ್ದು ಇದನ್ನೇನಾ? ಬರೀ ಕೂಗಾಡೋದು, ಸುಳ್ಳು ಹೇಳುವಂಥದ್ದು, ಗಲಾಟೆ ಮಾಡೋದೇ ನಿಮ್ಮ ಸಂಸ್ಕೃತಿನ ಅಂತ ನೇರವಾಗಿ ಅವರು ಬುಡಕ್ಕೇನೆ ಕೈ ಇಟ್ಟರು. ಇದು ಬಹಳ ಮುಖ್ಯವಾದಂತಹ ಪಾಯಿಂಟ್ ಅಂತ ಅನಿಸುತ್ತೆ. RSS ಯಾವತ್ತೂ ತನ್ನನ್ನು ತಾನು ಶಿಸ್ತಿನ ಸಂಘಟನೆ ಅಂತ ಹೇಳ್ಕೊಳ್ತಾ ಬರ್ತಾ ಇದೆ. ಬಟ್ ಸದನದಲ್ಲಿ ಆದಂಥ ಅದರದ್ದೇ ಸ್ವಯಂ ಸೇವಕರು ಆಗಿರತಕ್ಕಂತಹ ಶಾಸಕರು ಏನಿದ್ದಾರೆ ಅವರು ನಡೆದುಕೊಂಡಂತಹ ರೀತಿ ಆ ಒಂದು ಶಿಸ್ತಿಗೆ ವಿರುದ್ಧವಾಗಿತ್ತಲ್ವ. ಕೆಲವು ಕೆಟ್ಟ RSS ಜನರಿಂದ ಈ ಒಂದು ಸದನದ ಮೌಲ್ಯ ಹಾಳಾಗ್ತಿದೆ ಅಂತ ಗೌಡರು ಮಾತನಾಡಿದರು, ಗೌಡರು ಗುಡುಗಿದ್ರು. BJPಯ ಸೈದ್ಧಾಂತಿಕ ಮುಖವಾಡ ಏನಿದೆ ಅದನ್ನು ಕಳಚುವಂತಹ ಒಂದು ಪ್ರಯತ್ನ ಇದಾಗಿತ್ತು ಅಂತ ನಾವು ನೋಡಬೇಕಾಗತ್ತೆ. ಕೇಂದ್ರದ VBG ರಾಮ್ಜಿ ಕಾಯ್ದೆ ಕೂಡ ಇದೇ ಸಿದ್ಧಾಂತದ ಒಂದು ಭಾಗ. ಎಲ್ಲವನ್ನೂ ಕೂಡ ಸೆಂಟ್ರಲೈಸ್ ಮಾಡುವಂಥದ್ದು, ರಾಜ್ಯಗಳ ಅಧಿಕಾರವನ್ನು ಕಿತ್ಕೊಳ್ಳುವಂಥದ್ದು, ಇದನ್ನೇ ಗೌಡರು RSS ಅಜೆಂಡಾ ಅಂತ ಪರೋಕ್ಷವಾಗಿ ಜಾಡಿಸಿದ್ರು. ಈ ಗಲಾಟೆ ನಡೀತಿರುವಂಥ ಟೈಮಲ್ಲಿ ಎಂಟ್ರಿ ಕೊಟ್ಟವರು ಬಸವ ಕಲ್ಯಾಣದ BJP ಶಾಸಕ ಆಗಿರುವಂಥ ಶರಣು ಸಲಗರ. ಈ ಒಬ್ಬ ವ್ಯಕ್ತಿ ಶಿವಲಿಂಗೇಗೌಡರಿಗೆ ಕಳ್ಳ ಅಂತ ಅಂದರು. ಇದಕ್ಕೆ ಶಿವಲಿಂಗೇಗೌಡರು ಕೊಟ್ಟಂಥ ಉತ್ತರ ಇಡೀ ಸದನವನ್ನೇ ಬೆಚ್ಚಿ ಬೀಳಿಸ್ತು. ಸುಮ್ಮನಿರು, ನಿನ್ನ ಹೆಂಡತಿ ತಹಶೀಲ್ದಾರ್ ಆಗಿದ್ದಾಳೆ, ಅವಳ ಹೆಸರಲ್ಲಿ ಎಷ್ಟು ಲೂಟಿ ಹೊಡೆದಿದೆಯಾ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ, ಭ್ರಷ್ಟಾಚಾರದ ಹಣದಲ್ಲಿ ಬದುಕು ನಿನಗೆ ಮಾತನಾಡುವಂಥ ಹಕ್ಕಿಲ್ಲ ಅಂತ ಅಂದ್ಬಿಟ್ರು. ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ಅಲ್ಲಿ ನಿನ್ನ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ನೀನು ಅಯೋಗ್ಯ, ನೀನು ದುಡ್ಡು ಹೊಡೆದಿದ್ಯಾ ನೀನು? ಇದ್ರ ಬಗ್ಗೆ TV9 ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇವನು ವಿಧಾನಸಭೆಯಲ್ಲಿ ನನ್ನ ಕಳ್ಳ ಅನ್ನಕ್ಕೆ ಇವನಿಗೇನೈತೆ ಅಧಿಕಾರ? ಇವರಿಗೆ ಅದಕ್ಕೋಸ್ಕರ ನಾನೇನು ಮಾಡಿದೆ, ಅದು ಯಾಕೆ ಹಂಗೆ ಕುಣಿತೀಯಪ್ಪ? ತಕ್ಕ ಕುಣಿತಿದ್ನಲ್ಲ, ಕೂಗ್ತಿದ್ನಲ್ಲ, ಅದು ಯಾಕೆ ಹಂಗೆ ಕೂಗ್ತೀಯಪ್ಪ? ನೀನು ನಿನ್ನ ಹೆಂಡ್ತಿ ತಹಶೀಲ್ದಾರ್ ಆಗಿರೋದ್ರಿಂದ ಗೆದ್ದು ಇದು ಮಾಡ್ಕೊಂಡು ವಿಧಾನಸಭೆಗೆ ಬಂದಿದೆಯಾ? ಹಾಂ, ಗೊತ್ತಿದೆ ನನಗೂ, ಹಂಗೆಲ್ಲ ಕುಣಿಬೇಡ ಅಂಥೇಳಿ ಹೇಳಿದೆ. ಬಟ್ ನನಗೂ ಎಲ್ಲ ಒಂದು ಸಾರಿ ಮನಸ್ಸಿಗೆ ಅನ್ನಿಸ್ತು, ಮಹಿಳೆಯರನ್ನೆಲ್ಲ ಎಳೆಯೋದಲ್ಲ ಇಲ್ಲಿ ಅಂತ. ಅದಕ್ಕೋಸ್ಕರ ನಾನು ನೆನ್ನೆನೇ ಇದೊಂದು ವಿಚಾರಕ್ಕೆ, ಮಹಿಳೆ ವಿಚಾರ ಪ್ರಸ್ತಾಪಿಸಿದ್ರೆ ನಾನು ವಿಷಾದನ ಹೇಳ್ತೀನಿ ಅಂತ ನಾನು ನೆನ್ನೆನೇ ಹೇಳಿದ್ದೀನಿ ಎಲ್ಲರಿಗೂ, ಅಲ್ಲೂ ಹೇಳಿದ್ದೀನಿ, ಇಲ್ಲೂ ಹೇಳ್ತೀನಿ. ಹಾಗೇನೇ ಸ್ನೇಹಿತರೆ, ನಾವು ಈ ಒಂದು ವಿಚಾರವನ್ನು ಎರಡು ರೀತಿ ನೋಡಬಹುದಾಗಿದೆ. ಟೀಕೆ, ಮೊದಲನೇದಾಗಿ ಟೀಕೆ ಅನ್ನುವಂಥದ್ದು ಸದನದ ಒಳಗಡೆ ಇಲ್ಲದಂತಹ ಒಂದು ಮಹಿಳೆಯ ಬಗ್ಗೆ, ಅಧಿಕಾರಿಯ ಬಗ್ಗೆ ಮಾತನಾಡಿದ್ದು ತಪ್ಪು ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ವಾಸ್ತವ ಏನಂತಪ್ಪ ಅಂತಂದರೆ, ಎರಡನೇ ಪಾಯಿಂಟಾಗಿ ನೋಡೋದಾದರೆ ರಾಜಕಾರಣಿಗಳ ಹೆಂಡತಿರು ಅಥವಾ ಅವರ ಒಂದು ಕುಟುಂಬಸ್ಥರು, ಮಕ್ಕಳು ಯಾರೇ ಆಗಿರಲಿ, ಅವರು ಸರ್ಕಾರಿ ಹುದ್ದೆಯಲ್ಲಿ ಇದ್ಕೊಂಡು ಹೇಗೆಲ್ಲ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವಂಥ ಕಟು ಸತ್ಯವನ್ನು ಕೂಡ ಗೌಡರು ಬ್ಲಾಸ್ಟ್ ಮಾಡಿದ್ರು. ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ಅಲ್ಲಿ ರಾಜಕಾರಣಿ ಅಧಿಕಾರಿ ನೆಕ್ಸಸ್ ಬಗ್ಗೆ ಗೌಡರು ಮಾತನಾಡಿದ್ರು. ಇದು BJPಯ ನೈತಿಕತೆಯನ್ನೇ ಪ್ರಶ್ನೆ ಮಾಡೋ ರೀತಿ ಇತ್ತು. ಸ್ನೇಹಿತರೆ, ಕೊನೆಯದಾಗಿ ಈ ಒಂದು ಘಟನೆಯಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರ ವಿಕಸಿತ ಭಾರತದ ಹೆಸರಿನಲ್ಲಿ ರಾಜ್ಯಗಳ ಒಂದು ಕುತ್ತಿಗೆಯನ್ನು ಇಸ್ಕುವಂಥ ಕಾಯ್ದೆಯನ್ನು VBG ರಾಮ್ಜಿಯನ್ನು ತರ್ತಾ ಇದೆ. ಇದರ ಬಗ್ಗೆ ಚರ್ಚೆ ಆಗದಂತೆ ನೋಡ್ಕೊಳ್ಳೋದಕ್ಕೆ BJPಯವರು ಸಹ ಅವರದ್ದೇ ಆದ ಒಂದು ತಂತ್ರವನ್ನು ರೆಡಿ ಮಾಡ್ತಾ ಇದ್ದಾರೆ. ಶಿವಲಿಂಗೇಗೌಡರ ಭಾಷೆ ಹೊರಟಾಗಿರ್ಬೋದು, ಮಂಗಾನಾಯಿ ಪದಗಳು ಅಸಭ್ಯವಾಗಿರ್ಬೋದು, ಆದರೆ ಅವರ ಸಿಟ್ಟಿನಲ್ಲಿ ರಾಜ್ಯದ ರೈತನ ಆಕ್ರೋಶ ಅನ್ನುವಂಥದ್ದು ಖಂಡಿತವಾಗ್ಲೂ ಇತ್ತು ಅನ್ನೋದನ್ನು ನೀವೆಲ್ಲ ಗಮನಿಸಬೇಕು. ರಾಜ್ಯಕ್ಕೆ ಅನ್ಯಾಯವಾಗ್ತಿದೆ ಅಂತಂದಾಗ ಸುಮ್ಮನೆ ಕೂತ್ಕೊಂಡಿರೋದಕ್ಕೆ ಆಗಲ್ಲ ಅನ್ನುವಂಥದ್ದನ್ನು ಅವರು ನಿನ್ನೆ ತೋರಿಸ್ಕೊಟ್ಟಿದ್ದಾರೆ. ಭ್ರಷ್ಟಾಚಾರದ ಅಬಕಾರಿ ಹಗರಣ ಏನಿದೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂಥದ್ದು ಖಂಡಿತವಾಗ್ಲೂ ಸರಿ. ಅದರ ವಿರುದ್ಧ ನಾವೆಲ್ಲರೂ ಸಹ ಹೋರಾಡಲೇಬೇಕಾಗತ್ತೆ. ಬಟ್ ಅದನ್ನೇ ನೆಪ ಮಾಡಿಕೊಂಡು ಜನಪರ ಕಾಯ್ದೆಗಳ ಚರ್ಚೆಯನ್ನೇ ತಡೆಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು BJPಯವರು ಅರ್ಥ ಮಾಡ್ಕೋಬೇಕು. BJP ಮತ್ತು RSS ಪ್ರಜಾಪ್ರಭುತ್ವದ ದೇಗುಲವನ್ನು ಕೇವಲ ತಮ್ಮ ರಾಜಕೀಯ ಅಜೆಂಡಾ ಜಾರಿ ಮಾಡೋದಕ್ಕೆ ತರುವಂಥ ವೇದಿಕೆಯನ್ನಾಗಿ ಇವರು ಮಾಡ್ಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಈ ಒಂದು ಘಟನೆ ಮೂಲಕ ಹುಟ್ಟಾಗ್ತಾ ಇದೆ. ನೀವು ಸಹ ಒಂದು ರೀತಿ ಯೋಚನೆ ಮಾಡಿ, ನಮಗೆ ಬೇಕಿರುವಂಥದ್ದು ಸದನದ ಒಳಗಡೆ ಮಲಗುವಂಥ ಶಾಸಕರ ಅಥವಾ ಹಳ್ಳಿಯ ಪರವಾಗಿ, ಹಳ್ಳಿ ಜನರ ಪರವಾಗಿ ಗಂಟಲು ಹರಿಯುವಂತೆ ಕಿರ್ಚಾಡುವಂಥ ಶಿವಲಿಂಗೇಗೌಡರಂಥ ಶಾಸಕರ? ನಿಮ್ಮ ಅಭಿಪ್ರಾಯವನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.